ಪಾಪಣ್ಣ ಅವನಿಗೆ ಕುಡಿಯೋಕ್ಕೆ ನೀರು ಗೀರು ಅಂತಾರೆ ಬೇಕನ್ ಕೇಳು. ನೀ ಎಂಥ ಜನ ಮಾರಾಯ, ನೀನು ಒಬ್ಬನ ಹಂಗಿದ್ದವನೇ. ಹಿಂಗೆ ಆಗ್ತದೆ ಅಂತ ಗೊತ್ತಾದ ಮೇಲೆ ಜನ ಸೇರೋರೊಳಗೆ ಅವನೊಂಚೂರು ಬೇರೆ ಕಡೆ ದಾಟಿಸ್ಬೇಕ ಇಲ್ಲ, ಇಷ್ಟ ಆಗೋ ತನಕ ಬಿಟ್ಕೋ ಕೂತೀಯಲ್ಲ. ಯಪ್ಪ ದೇವ್ರೆ, ಎಲ್ಲಾರು ನಾನೀಗ ಬಂದಿದ್ಕಾತು, ಬರದೇ ಇದ್ದಿದ್ರೆ ಕತೆ ಏನಾತಿತ್ತು ಅಂತ. ಈ ಜನನೂ ಹಂಗಿದ್ದಾರೆ. ಅದು ಯಾವ ಕಡೆ ನೋಡ್ಕೊಂಡು ಓಡಿಸ್ತಿದ್ರಿ ಮಾರೆ. ಎಷ್ಟು ವರ್ಷದಿಂದ ಇವ ಗಾಡಿ ಓಡಿಸ್ತಿದ್ದ, ಒಂದು ದಿವ್ಸನೂ ಹಿಂಗಾಗಿದ್ದು ನಾನು ನೋಡ್ಲ. ಥೋ, ಯಾಕೆ ಹಿಂಗೆ ಆತೇನು ಆಗಲಿ, ಈಗ ಇಷ್ಟ ಆಗಿದ್ದೊಂದೇನು ದೊಡ್ಡದಾಗಲ್ಲ. ಎಲ್ಲರೂ ಆಯಕ್ಕೆ ಪೆಟ್ಟು ಬಿದ್ದದನೋ ಒಂಚೂರು ನೋಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಪಾಪಣ್ಣ, ಹೇಳ್ತೀನಿ. ಆಸ್ಪತ್ರೆಗೆ ಕರ್ಕೊಂಡೋಗು. ಥೋ, ನನಗೆ ಮೊದಲೇ ಗೊತ್ತಾಗಿದ್ರೆ ನಾನು ನನ್ನ ಫ್ರೆಂಡ್ಸಿನ್ನೂ ಬರೋಕ್ಕೆ ಹೇಳ್ತಿದ್ದೆ. ಸಾಮ ನಾಲ್ಕು ಹಿಡ್ಕೊ ಜಪ್ತಿದ್ರು ಎಲ್ಲರಿಗೂ, ಅವಾಗ ಸರಿ ಆತಿತ್ತು. ನೀನು ಒಬ್ಬ ಪಾಪಣ್ಣ ಹಂಗಿದ್ದವನೇ ಮಾರಯ್ಯ, ಎಂತ ಸುಮ್ಮನೆ ನೋಡ್ತಾ ನಿಂತಿದ್ದ? ಅಷ್ಟು ಜನ ಬಂದು ಇದು ಮಾಡೋಷ್ಟೊತ್ತಿಗೆ ನಿಂಗೆ ಸ್ವಲ್ಪ ಒಂದು ದೂಕೆಡ್ಗಕ್ಕಾರು ಆಗ್ಲನ? ಅವ್ರು ಇಷ್ಟೆಲ್ಲ ಇದು ಮಾಡೋ ತನಕ. ಆಗೇಶ, ನೀ ಸ್ವಲ್ಪ ಸುಮ್ಮನಿರು. ನಮ್ಮ ಟೆನ್ಷನ್ ನಮ್ಗಾಗ್ಯದ ಮಾರಯ್ಯ. ಇವು ಅಷ್ಟು ಸುಲಭ ಕೇಳಿದ ಮಾತು ಕೇಳ್ತಾನೆ ಅಂತ ಮಾಡ್ದ. ನಾನು ಹೇಳಿದೆ, ನಾ ಇಲ್ಲಿದ್ದೆ ಅಂತ ಕೇಳ್ತೀನಿ, ನೀವು ಹೋಗ ಅಂತ. ಇವನು ಪರಿಚಯದವ್ರದ್ದು ಕಾರ್ ಬಂತಲ್ಲಿ, ಅವ್ರು ನಿಲ್ಲಿಸಿದ್ರಪ್ಪ. ಪಾಪ ಸುಮ್ಮನೆ ಹೇಳ್ಬಾರ್ದು, ಏನಾಯ್ತು ಅಂತ ಕೇಳಿದರೆ ಅವರು ಎಲ್ಲ ಹೇಳಿದ್ರು ಜನಕ್ಕೆ. ಇಲ್ಲ, ಇವಂದೇನು ತಪ್ಪಿಲ್ಲ, ಅವರೇ ಬಂದಿದ್ದು ಅಡ್ಡ ಅಂತ ಹೇಳಿ ಸುಮ್ಮನೆ ನಿಂತಿದ್ರಪ್ಪ. ಇವು ಹೋಗೋಣ ಅಂದರೆ ಇವು ಎಲ್ಲಿ ಕೇಳ್ತಾನೆ? ಇಲ್ಲ, ಪೊಲೀಸ್ ಬರ್ಬೇಕು, ನಾವು ಗಾಡಿ ಮತ್ತೆ ಇಲ್ಲಿಂದ ತೆಗಿಯೋದು ಬೇಡ, ಹಂಗಾಗ್ತದೆ ಹಿಂಗಾಗ್ತದೆ, ಮಗಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂಥೇಳಿ ಅವ್ರ ಕಾರಲ್ಲೇ ಮಗಿನ ಆಸ್ಪತ್ರೆಗೆ ಕಳಿಸ್ದ. ಅವ್ರ ಹತ್ಲ ಹೋದಕ್ಕೂ ಇವರೆಲ್ಲ ಈ ಥರ ಶುರು ಮಾಡಿದ್ರು. ನನಗೂ ಒಂದು ಕ್ಷಣಕ್ಕೆ ಎಂತ ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಅಪ್ಪ ದೇವ್ರೆ, ಎಷ್ಟು ಹೇಳಿನಿ ಗೊತ್ತಾ, ನಾನು ಕಾಲು ಹಿಡಿಯೋದು ಒಂದು ಬಿಟ್ಟಿನಿ. ಸುಮ್ಮನೆ ಅವ್ರ ಕಾರಲ್ಲಿ ಹೋಗ ನೀನು ಅಂತ ಹೇಳಿದೆ, ಹೇಳಿದ ಮಾತೇ ಕೇಳಲ್ಲ ಇವ. ವಾಗೇಶ, ನೀವೊಂದು ಕೆಲಸ ಮಾಡು, ನೀವು ಅಲ್ಲೇ ಇರೋ ಮಾರಯ್ಯ. ಮತ್ತೆ ಯಾರು ಇತ್ಲಾಗ ಬರ್ತಾರೋ ನೋಡ್ತಾ ಇರು. ಅವ್ರು ಪೊಲೀಸೊಂದು ಬರೋ ತನಕ, ಬಂದ ಮೇಲೆ ಎಂತಾರು ಆಗ್ತದೆ. ನಾನು ಫಸ್ಟಿಗೊಂದು ಮನೆಗೊಂದು ಕಳಿಸೋ ವ್ಯವಸ್ಥೆ ಮಾಡ್ಕಿದ್ದೀನಿ, ಆಮೇಲೆ ಉಳಿದಿದ್ದು ಎಂತ ಏನೋ ಅಂತ ನೋಡೋಣ. ಯಾರು ಬರೋದು ಇಚ್ಚಿಗೆ? ನಾನಿದ್ದಂತೆ. ಹಾಂ, ಬೋರ್ಲಿ ಹಂಗಾರೆ ನೋಡೋಣ ಯಾರು. ಅದನ್ನ ಬರೋಕ್ಕಿಂತ ಮುಂಚಿನ ಕತೆ ಆಯ್ತು. ಈಗ ಯಾರು ಒಬ್ಬ ಕೆಮ್ಲಿ ನೋಡ್ದ ಎಲ್ಲ ಹೆಂಗೆ ಹೋಗ್ಬೋದು ನಿತ್ರು ಅಂತ, ಹಂಗೆ ಹೆದರ್ಸ್ಬೇಕಾ? ನಾವು ಗಂಡಸ್ರಾಗ ಅಷ್ಟು ಹೆದರ್ಸ್ದೇ ಇದ್ರೆ. ಪೊಲೀಸಿಗೆ ಫೋನ್ ಮಾಡೋದಕ್ಕೂ ನೋಡ್ದ ಒಬ್ಬೊಬ್ಬ ಹೆಂಗೆ ಹೆದರ್ಕೊಂಡು ನಿತ್ತ ಅಂತ. ನೀನೊಬ್ಬ ಪಾಪಣ್ಣ, ನಿಂಗೆ ಎಂಥದ್ದು ಗೊತ್ತಾಗಲ್ಲ. ಅದೇ ಅನಿಲ್ ಆಗಿದ್ರೆ ಅವನಿಗೆ ಗೊತ್ತಾಗ್ತಿತ್ತು, ಅವನು ಫೋನ್ ಮಾಡಿ. ಈಗ ನೀನೇ ಏನಾರು ಅನಿಲನ ಜಾಗದಲ್ಲಿ ಇದ್ದಿದ್ರೆ ನಿಂಗೆ ಹಿಂಗಾಗಕ್ಕೆ ಬಿಡ್ತಿರ್ಲ ಅವ. ಎಂಥಾರು ಮಾಡ್ತಿದ್ದೆ. ನೀನು ಪಾಪಣ್ಣ ಎಷ್ಟಂದ್ರೂ ಬಡ್ಡು ಬಿಡು ನೀನು, ನಿಂಗೆ ಗೊತ್ತಾಗಲ್ಲ. ಹೆದರ್ಸ್ಬೇಕು ನೋಡಿ. ಈಗ ನಂಗೆ ಹೆಂಗೆ ಹೆದರ್ಕೊಂಡು ನಿಂತಾರಲ್ಲಿ ಅಂತ. ಬರಲಿ ಈಗ ಪೊಲೀಸ್ ನೋಡು, ಬಲಿ ಬಿಡಿಸ್ತಾರೆ ಒಬ್ರೊಬ್ರಿಗೆ ಹೆಂಗೆ ಅಂತ. ನಾನೀಗ ಇವನು ನನ್ನ ಬೈಕಲ್ಲೇ ಕರ್ಕೊಂಡು ಹೋಗ್ತಿದ್ದೆ. ಎಂತಕ್ಕೂ ಈಗ ಅವ್ನು ಹೇಳ್ದಂಗೆ ಪೊಲೀಸ್ ಒಂದು ಬರೋ ತನಕ ಇದ್ದಿದ್ರೆ ಆತಿತ್ತಲ್ಲ ಅಂತ ನಿಂತೆ. ಪೊಲೀಸ್ ಬಂದು ಕೂಡಲೇ ಅನಿಲ, ನಾನು ನೀನು ಹೋಗ್ಬಿಡೋಣ, ಈಗ ಏನು ಎತ್ತ ಅಂತ ಪಾಪಣ್ಣ ಮಾತಾಡ್ಕಿ ಬರ್ತಾನೆ. ಫಸ್ಟ್ ಹೋಗಿ ಆಸ್ಪತ್ರೆಗೆ ತೋರ್ಸೋಣ. ಅವು ಕೆಲವೊಂದೆಲ್ಲ ಒಳಪೆಟ್ಟು ಗೊತ್ತಾಗಲ್ಲ ಮಾರಯ್ಯ, ತೋರಿಸ್ಕಿಬೇಕಾಗ್ತದೆ. ಹೌದಾ ಅನಿಲ? ವಾಗೇಶ್ ಹೇಳ್ದಂಗೆ ನೀವು ಕೆಲಸ ಮಾಡು, ನಿನ್ನ ಕಾರಲ್ಲೇ ವಾಗೇಶ ಡ್ರೈವಿಂಗ್ ಮಾಡ್ತಾನೆ, ನೀವು ಹೋಗಿ ವಾಗೇಶನ ಬೈಕ್ ನಾನು ತೊಗೊಬರ್ತೀನಿ. ಯಾವ ಗಳಿಗಿಲ್ಲಿ ಹೊಲ್ಟಿದ್ವೇ ನಮ್ಮ ಇವತ್ತು. ಯಾವತ್ತೂ ಹಿಂಗಾಗಿರಲ್ಲ. ನನಗೆ ಎಂತ ಆಗಲ ಬಾಬಣ್ಣ, ನನಗೆ ಎಂತ ಆಗಲ. ಆಸ್ಪತ್ರೆಗೆ ಹೋಗಿ ಆ ಹುಡುಗಿ ಹೆಂಗದೆ ನೋಡ್ಬೇಕು. ಭಾಳ ಪೆಟ್ಟಾಗ್ಯದ ಎಂಥದ ಮಾರ. ಆಸ್ಪತ್ರೆ ಖರ್ಚೆಲ್ಲ ಕೊಡ್ಬೇಕಾಗ್ತದೆ ನಾನೇ.
ಎಂತ ದುಡ್ಡು ಹೆಚ್ಚಾಗ್ಯದ ನಿಂಗೆ ಆಸ್ಪತ್ರೆಗೆ ಖರ್ಚು ಕೊಡೋಕ್ಕೆ? ಅಲ್ಲ, ಎಂಥರಿಗೂ ಗೊತ್ತಾಗ್ತದೆ ಮಾರಯ್ಯ, ನಿಂದೇನು ತಪ್ಪಿಲ್ಲ. ಅವರೇ ಆ ಕಡೆಯಿಂದ ಏನು ನಮ್ಮ ಮಕ್ಕದ ಮೇಲೆ ಕಣ್ಣಿರ್ಲಾನ ಅವರಿಗೆ? ಎಂತಕ್ಕೆ ಬರ್ಬೇಕಾಗಿತ್ತ? ಅಲ್ಲ, ನೀ ಏನಾರು ಭಾಳ ಸ್ಪೀಡ್ ಹೋಗ್ತಿದ್ದ ಅನಿಲ್ಲ? ಹೋ ಇಲ್ಲ ಮಾರಯ್ಯ ವಾಗೇಶ, ನೀ ಕಡೆಗೆ ಪೊಲೀಸ್ ಬಂದ ಕೂಡಲೇ ಹಾಗೆ ಏನಾರು ಹೇಳ್ಗಿಳಿಯ? ಸ್ಪೀಡ್ 35ರಲ್ಲ 40ರಲ್ಲ ಇದನ್ನೇನ ಮಾತಾಡ್ತಾ ನಿಧಾನಕ್ಕೆ ಬರ್ತಾ ಇದ್ವಾ? ಈ ನಮ್ಮ ಮುಂದೆ ಹಿಂಗೆ ಸ್ಪೀಡಲ್ಲಿ ಹೋಗಿದೆ ಒಂದು ಗಾಡಿ, ಒಂದಲ್ಲ ಎರಡು ಹೋದ್ವೇನಲ್ಲ ನಾನೀಗ. ನನ್ನ ಅಂದಾಜು ನಾವು ನಿಧಾನ ಬತ್ತಿದ್ದೀವಲ್ಲ, ದಾಡ್ಕಿಣನ ಅಂತ ಬಂದ್ರೆ ಅವರಿಬ್ಬರು ಅಪ್ಪ ಮಗಳು ಏನಂತ ನಂಗೆ ಗೊತ್ತಿಲ್ಲ. ಬಹುಶಃ ಅಪ್ಪ ಮಗಳೇ ಇರಬೇಕು. ಅದು ಇವು ಸ್ಲೋ ಆಗಿ ಬರ್ತಾ ಇದ್ದಿದ್ದಕ್ಕಾತು, ಭಾಳ ಸ್ಪೀಡಲ್ಲಿ ಇದ್ದಿದ್ರೆ ಮತ್ತೇನಿಲ್ಲ. ಅಲ್ಲೇ ಒಟ್ಟಿನಲ್ಲಿ ನಮ್ಮ ಗ್ರಾಚಾರ ಅವ್ರಿಗೆ ನೋವು ತಿನ್ನೋ ಗಳಿಗೆ. ಇಲ್ದಿದ್ರೆ ಇಷ್ಟು ನಿಧಾನ ಓದ್ತಾ ಇದ್ದಾನೆ. ಎರಡು ಗಾಡಿ ಹತ್ಲಕ್ಕೆ ಹೋದ ಕೂಡಲೇ ಹಂಗಾರೆ ಇದೊಂದು ಹೋಗೋ ತನಕ ಅದನ್ನ ನಿಂತ್ಕೊಂಡು ರೋಡ್ ದಾಟಿದ್ರಿ ಅಂತ ಆತಿತ್ತು ಅವರಿಗೆ. ಅದು ಅಚ್ಚಿಗೆ ದಾಟಬೇಕಾಗಿದ್ದೇನಿರ್ಲಪ್ಪ, ಹಿಂಗಿಂದನೇ ನಡ್ಕೊಂಡು ಹೋಗ್ಬೋದಿತ್ತು. ಅಲ್ಲೇನು ಅಂಗಡಿ ಇಲ್ಲ ಪಂಗಡಿ ಇಲ್ಲ, ಏನೂ ಇಲ್ಲ. ಈಗ ಅಲ್ಲಿ ರೋಡ್ ದಾಟ್ತಾರೆ ಅಂತ ಯಾರಿಗೇನು ಕನಸು ಬಿದ್ದಿರ್ತದ? ಸೈ ಬಿಡು. ಮತ್ತೆ ಇಷ್ಟಾದ್ಮೇಲೆ ಬಂದಿದ್ದು ಅವ್ರ ಲೆಕ್ಕ ಅಂದ್ರೆ ರಾಂಗ್ ಸೈಡಲ್ಲೇ ಬಂದಂಗೆ ಬಂದರೆ ಅನಿಲ ಆಸ್ಪತ್ರೆಗೆ ಖರ್ಚು ಗಿರ್ಚು ಕೊಡ್ತಾ ಕೂರ್ಬೇಡ ನೋಡಿ, ಹೇಳಿನಿ. ಮತ್ತು ಒಂದು ಸತಿ ನೀನೇನಾರು ಕೊಟ್ಟು ಕಲಿಸ್ದೆ ಅಂದರೆ ಆ ಡಾಕ್ಟ್ರು ಲೆಕ್ಕಾಚಾರ ಇಲ್ಲಿದ್ದಂಗೆ ಬಿಲ್ ಮಾಡ್ತಾರೆ, ಹೆಂಗು ಬೇರೆಯವ್ರು ಕೊಡ್ತಾರೆ ಅಂತ. ಅವರು ಈಗ ಇಟ್ಟಿದ್ಕೋ ಮುಟ್ಟಿದ್ಕೋ ಎಲ್ಲ ನಿನ್ನ ಹತ್ರ ದುಡ್ಡು ಕೇಳೋಕ್ಕೆ ಶುರು ಮಾಡ್ತಾರೆ. ಲಕ್ಷಗಟ್ಟಲೆ ಪೀಕ್ತಾರೆ ಕಡಿಕೆ. ಸುಮ್ಮನಿರು, ದುಡ್ಡು ಕೊಡಲ್ಲ ನಾನು ಅನ್ನೋ, ನನ್ನ ತಪ್ಪಿಲ್ಲ, ನಾ ದುಡ್ಡು ಕೊಡಲ್ಲ ಅನ್ನೋ ಲೆಕ್ಕ. ಅಂದರೆ ಈಗ ಅವರೇ, ಈಗ ನಿನ್ನ ಕಾರ್ ಅದು ಅಂತ ಒಂಚೂರು ಡ್ಯಾಮೇಜ್ ಆಗ್ಯದಲ್ಲ, ಅವರೇ ಸಮ್ ಮಾಡಿಕೊಡ್ಬೇಕು. ಹೇಳಿ ನೀನು. ನೀವು ಭಾಳ ಏನಾರು ಕೇಳ್ತಾ ಹೋದ್ರಿ ಅಂದರೆ ನನ್ನ ಕಾರ್ ರಿಪೇರಿ ಮಾಡಿಸ್ಕೊಡ್ಬೇಕಾಗ್ತದೆ, ಇಲ್ಲ ಅಂದರೆ ಸುಮ್ಮನಿರಿ ಅಂತ ಹೇಳು. ನೀನು ತಪ್ಪಿಲ್ದಿದ್ಮೇಲೆ ನೀನು ಯಾಕೆ ಇದು ಮಾಡ್ಬೇಕಾ? ಇಲ್ಲ ಇಲ್ಲ ವಾಗೇಶಣ್ಣ, ಸ್ವಲ್ಪ ಕೊಡ್ಬೇಕಾಗ್ತದೆ. ಏನು ತಲೆಗಿಲಿಗೆ ಪೆಟ್ಟಾಗ್ಯದನ ಅಂತ ನಂಗೆ ಅದೇ ಟೆನ್ಷನ್ ಆಗ್ತದೆ ಅವಾಗಿಂದ. ಏನಾರು ಮಾಡ್ಕೊಳ್ಳಿ, ಆಸ್ಪತ್ರೆಗೆ ಖರ್ಚು ಸ್ವಲ್ಪ ಕೊಡ್ತೀನಪ್ಪ ನಾನು. ಅವ್ರು ನೋಡಿದ್ರು ಪಾಪ ಬಡವ್ರನ್ನ ನೋಡ್ದಂಗೆ ಆತಿತ್ತು. ಹೋ, ಬಡವರು ಮೇಲ್ ಕಾಣಕ್ಕೆ ಹಂಗೆ ಇರ್ತಾರೆ ಅವರು. ದುಡ್ಡು ಎಷ್ಟು ಲಕ್ಷಗಟ್ಟಲೆ ಇರ್ತದೆ ಬ್ಯಾಂಕಲ್ಲಿ ಗೊತ್ತಾನೋ. ಅವ್ರಿಗೆ ಕೊಡೋಗೋದು ಏನು ದುಡ್ಡು ಹೆಚ್ಚಾಗ್ಯದ ನಿಂಗೆ? ಅಷ್ಟು ಹೆಚ್ಚಾದ್ರೆ ನನಗೆ ಕೊಡು ಮಾರಯ್ಯ, ನಾನೇ ಅಂತ ಕರಿಟ್ಕೋತೀನಿ. ದುಡ್ಡು ಮಾತ್ರ ₹1 ಕೊಡಬೇಡ ನೋಡು, ಹೇಳಿನಿ. ಹಂಗೇನಾರು ಇದ್ರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿ ಅಂತ ಹೇಳು, ಅಲ್ಲೇ ಇಸ್ಕೊಂಡ್ಲಿ ಅವರು. ಅಯ್ಯೋ, ಅವೆಲ್ಲ ಸುಮ್ಮನೆ ರಗಳೆ ವಾಗೇಶಣ್ಣ. ಆ ಕೋರ್ಟಿಗೋ ಮನೆಗೆ ಯಾರು ತಿರುಗ್ತಿರ್ತಾರೆ. ಒಂದು ಸತಿ ಅದ್ಲಾಗ ಕೊಟ್ಟು ಬಿಟ್ರೆ ರಗಳೆ ಇರಲ್ಲ. ಯಾವನಿಗೆ ಬೇಕು ಎಷ್ಟಾಗ್ತದೆ ಕೇಳಿ ಡಾಕ್ಟ್ರ್ ಹತ್ರ ಅಷ್ಟನ್ನು ಕೊಟ್ಟು ಬಂದುಬಿಡ್ತೀನಿ. ಮತ್ತೆ ಏನಾದ್ರು ಕೇಳಕ್ಕೆ ಬಂದರೆ ಆವಾಗ ನೋಡ್ಕೊಂಡೆ ಬೇಕಾರೆ. ಏಯ್, ನಿಂಗೆ ಎಂತ ಆಗ್ಯದ ಮಾರಯ್ಯ? ಪಾಪ ನೀನಾರು ಒಂಚೂರು ಹೇಳ ಅವನಿಗೆ. ಹಿಂಗೆ ಈ ಥರ ಮಾತಾಡ್ತಾ ಇದ್ರೆ ಮತ್ತೇನಲ್ಲ, ಇವನು ಬೊಣ್ಚೇ ಬಿಡ್ತಾರೆ. ₹1 ಕೊಡೋದು ಬೇಡ ನೋಡು, ನಾನು ಹೇಳಿನಿ. ಈಗ ಅಲ್ಲ ಅವನಿಲ್ಲ, ನೀವು ಕೆಲಸ ಮಾಡು, ಮಾತೊಂದು ಆಡಬೇಡ. ಈಗ ಪೊಲೀಸ್ ಬರ್ತಾರಲ್ಲ, ಅವ್ರ ಎದುರ ಮಾತೇ ಆಡಬೇಡ. ಅದು ಏನು ಹೇಳಬೇಕು ಕೇಳಬೇಕು ನಾನು ಹೇಳ್ತೀನಿ. ನೀ ಹಿಂಗೆ ಹೇಳ್ತಾ ಕೂತ್ರೆ ಪೊಲೀಸ್ ಬಂದರು ಅವ್ರು ಹೋಗ್ತಾರೆ, ಏನಾರು ಮಾಡ್ಕೊಳ್ಳಿ ನನಗೇನು ಅಂತ. ಪಾಪಣ್ಣ ನೀನೇ ನೋಡ್ಕೋಬೇಕು ನೋಡು, ಅವನು ಮಾತಾಡೋಕ್ಕೆ ಮಾತ್ರ ಬಿಡಬೇಡ. ಎಂಥ ಜನನ ಈಗ ಅಲ್ಲ, ಹೇಳ್ಬೇಕಂದ್ರೆ ನೀವು ಒಂದು ಕೆಲಸ ಮಾಡೋನಿಲ್ಲ, ಇನ್ನೊಂದು ಸ್ವಲ್ಪ ನರ್ಕದಂಗೆ ಮಾಡು. ಪೆಟ್ಟು ಭಾಳ ಆಗಿದೆ ಅನ್ನಂಗೆ ಪೊಲೀಸ್ನವ್ರಿಗೆ ಗೊತ್ತಾಗಬೇಕು. ಪೆಟ್ಟು ಇದಾಗಿದೆ, ತಪ್ಪಿಲ್ದಿದ್ರು ಪೆಟ್ಟು ತಿಂದಾರೆ ಅಂತೇಳಿ ಅಲ್ಲಿ ಇದ್ದರಿಗೆ ನಾಲ್ಕು ಜಪ್ಲಿ. ಇನ್ನೊಂದು ಸತಿ ಯಾರಿಗೂ ಈ ಥರ ಎಲ್ಲರೂ ಆಕ್ಸಿಡೆಂಟ್ ಆದರೂ ಸುಮ್ಮನೆ ಹಿಡ್ಕೊಂಡು ಹೊಡೆಯೋದು ಇದೆಲ್ಲ ಮಾಡಬಾರ್ದವು. ಇದಲ್ಲ. ಈಗ 2 ತಿಂಗಳ ಹಿಂದೆ ಒಂದು ಇದಾತಲ್ಲ, ಅವಾಗಲೂ ಹಿಂಗೆ ಆ ಡ್ರೈವರಿಗೆ ಹಿಡ್ಕೊಂಡು ಹೊಡೆದು ಪಾಪ ಅವನು ಬದುಕಿದ್ದೇ ಹೆಚ್ಚು ಅಂತಿದ್ರು. ಇವು ಕುಂತಾರ ಅದೇ ಇದು.
ಅದೇ ಸ್ಥಿತಿಗೆ ನಾವು ಬರಲೇಬಾರ್ದು. ನಾನಂತೂ ಹೋಗ್ತೀನಪ್ಪ. ನೋಡಿ ಯಾರ್ಯಾರು ಅವ್ರ ಮೇಲೆ ಕೈ ಮಾಡಿದ್ರು ಅವ್ರ ಮಾತ್ರ ಇಲ್ಲೇ ಪೊಲೀಸ್ ಬಂದು ಎಂಕ್ವೈರಿ ಮಾಡೇ ಮಾಡ್ತಾರೆ. ಅವನು ನೀವು ಮಾಡತ್ತದ್ದು ಎಲ್ಲರೂ ಇದು ಮಾಡೋಂಗಾಗತ್ತು. ಮನೆ ಬಾಗಿಲಿಗೆ ಬರ್ತಾರೆ ಕೊನೆಗೆ ಸತ್ಯ ಏನಂತ ಕೇಳ್ತಾರೆ. ಅವ್ರಿಗೆ ಹೆಂಗೂ ಗುರ್ತಿರ್ತದೆ ಜೊತೆಗಿದ್ದವರಿಗೆ. ಸಿಕ್ಕಾಕೊಂಡವ್ರು ಹೆಂಗೂ ಸಿಕ್ಕಾಕೊಂತೀರಿ, ಸುಮ್ಮನೆ ಇಲ್ಲೇ ನಿಂತುಬೇಡಿ. ಓ ಪಾಪಣ್ಣ ಅನಿಲ, ಪೊಲೀಸ್ ಬಂದರು ನಾ ಮಾತಾಡ್ತೀನಿ, ನೀವೇನು ಹೆದರಬೇಡಿ, ನಾನು ಮಾತಾಡ್ತೀನಿ. ಒಬ್ಬರೇ ಗೊತ್ತಾದಾರ ಮಾರಯ್ಯ. ಆ ಸ್ಟೇಷನಲ್ಲಿ ಕೂತ್ಕೊಂಡು ಉಳ್ದರೆಲ್ಲ ಎಂತ ಮಾಡ್ತಾರೇನ? ಓ ಯಾರು ಅನಿಲ್ ಅವರ? ಛೇ, ಇದೇನಾಯ್ತು ರೀ? ಏನು ಮಾಡ್ಕೊಂಡ್ರಿ ಇದು? ಅವನು ಏನು ಮಾಡಿದ್ದಲ್ಲ, ಅವನ ಪಾಡಿಗೆ ಅವನು ಹೋಗ್ತಾ ಇದ್ದ. ಇವರು ಎತ್ಲಗವ್ ನೋಡ್ತಾ ರೋಡಿಗೆ ಅಡ್ಡ ಬಂದ್ಕೊಂಡು ಅವ ಆಗಿದ್ದಕ್ಕೆ ಕಂಟ್ರೋಲ್ ಮಾಡೇನೆ. ಗಾಡಿನೂ ಭಾಳ ಒಳ್ಳೇದದು. ಈಗ ಮಾಮೂಲು ಸ್ಪೀಡಲ್ಲಿ ಏನಾರು ಇದ್ದು ಕಂಟ್ರೋಲ್ ಸಿಕ್ಕದೇ ಇದ್ದಿದ್ರೆ ಮತ್ತೇನಿಲ್ಲ, ಒಳ್ಳೆ ಸ್ಪಾಟಲ್ಲೇ ಇದಾಗೋತಿತ್ತು. ಕಂಟ್ರೋಲ್ ಮಾಡೇನು ಪಾಪ. ಹಂಗಾಗಿ ಇವನು ಗಾಡಿನೂ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹುಡುಗಿಗೆ ಸ್ವಲ್ಪ ಪೆಟ್ಟಾಗಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾರೆ. ಮಾತ್ರ ಇವಂದೇನೂ ತಪ್ಪಿಲ್ಲ. ಈ ಜನಗಳೆಲ್ಲ ಏನು ಎತ್ತ ಅಂತ ನೋಡ್ಕಿಂಡೆ ಈ ಸಮ ಹಿಡ್ಕೊಂಡು ಹೊಡೆದಾರೆ ನೋಡಿ, ಭಾಳ ಪೆಟ್ಟಾಗಿದೆ. ಇನ್ನು ಒಳಪೆಟ್ಟು ಎಲ್ಲರೂ ಆಗ್ಯದೋ ಎಂಥದ? ಛೇ, ಎಂಥ ಕೆಲಸ ಆಯಿತು. ನೀವು ನಂಗೊಂದು ತಕ್ಷಣ ಫೋನ್ ಮಾಡೋದು ತಾನೆ? ಇವರಿಗೆ ಎಂಥದ್ದು ಗೊತ್ತಾಗಲ್ಲ. ಅವ ಪಾಪ ಹಿಂಗೆ ಸಿಕ್ಕಾಕಿಂಡ ಈ ಪಾಪಣ್ಣಗೆ ಅಂತ ಗೊತ್ತಾಗಲ್ಲ. ನಾನು ಬಂದವ ಮತ್ತು ತಕ್ಷಣ ನಿಮಗೆ ಫೋನ್ ಮಾಡಿ ಆ ಜನ ಎಲ್ಲ ಕಂಟ್ರೋಲಿಗೆ ತಗೊಂಡೆ. ಅಲ್ಲಿ ತಗೊಂಡೋಗಿ ನಿಲ್ಲಿಸಿಟ್ಟು ಬಂದೆ. ಈಚೆಗೆ ದಾಟಿದ್ರೆ ಜಾಗ್ರತೆ ಇರಬೇಕು ಅಂತ. ಈಗ ನೀವು ಬರ್ತೀರಿ ಅಂತ ಗೊತ್ತಾಗೋಕ್ಕೂ ಸುಮ್ಮನೆ ನಿಂತಾರೆ. ನಾ ಅದೇ ಹೇಳ್ತಿದ್ದೆ ಅನಿಲನ ಹತ್ರ, ಅವ್ರು ಬಂದ ಮೇಲೆ ಸಾಮಾನು ಹಾಕಿ ಒಕ್ಕಕ್ಕೆ ಹೇಳಬೇಕು ಅಂತ. ನನಗೆ ಯಾರ್ಯಾರು ಹೊಡೆದಿದ್ದು ಅಂತೇಳಿ ನಂಗೆ ಗೊತ್ತಿಲ್ಲ. ನಾನು ನೋಡಿದ್ರೆ ಸಮ ನೆನ್ಪಿಟ್ಕೋತಿದ್ದೆ. ಇದು ಪಾಪಣ್ಣಗೆ ಗೊತ್ತಿರ್ತದಲ್ಲ. ಪಾಪಣ್ಣ ನೀನಲ್ಲಿ ತೋರಿಸಿ ಹೇಳ್ತೀನಿ ಯಾರ್ಯಾರು ಹೊಡೆದಿದ್ದು ಅಂತ. 4 ಜಪ್ಲಿ ಎಲ್ಲರಿಗೂ ಸರಿ ಆಗ್ತದ ಅವಾಗ. ಬೇಡ ಅವರಿಗೆಲ್ಲ ಹೊಡೆಯೋದಂತ ಬೇಡ. ಆ ಹುಡುಗಿ ಆಸ್ಪತ್ರೆಗೆ ಹೋಗಿದ್ದು ಹೆಂಗದೇ ಕೇಳಬೇಕಿತ್ತು. ನೋಡಿ ಸರ್, ಪಾಪ ಅವಾಗಿಂದ ಅವನಿಗೆ ಅದೇ ಚಿಂತೆ. ಆ ಹುಡುಗಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು ಎಷ್ಟು ಪೆಟ್ಟಾಗಿದೆ ಏನು ಎತ್ತ ಅಂತ. ಅದಕ್ಕೇನು ಭಾಳ ಏನು ಪೆಟ್ಟು ಆಗ್ಲಂತೆ. ಯಾರೋ ಇವನು ಫ್ರೆಂಡಿನ ಕಾರ್ ಬಂದಿದ್ರಲ್ಲಿ ಆ ಹುಡುಗಿನ ಆಸ್ಪತ್ರೆಗೆ ಕಳ್ಸೇನೆ. ಇನ್ನಿದ್ದರಾದರೆ ಅವರೇ ಹೊತ್ಕೊಂಡು ಹೋಗ್ತಿದ್ರು ಈ ಥರ ಮಾಡಿದ್ದಕ್ಕೆ. ಏನು ಮಾತ್ರ ಸುಮ್ಮನೆ ಹೇಳೋದಲ್ಲ ಅನಿಲ, ನೀನು ಗ್ರೇಟು ಅಂತ ಗೊತ್ತಿತ್ತು. ಇವತ್ತು ಮಾತ್ರ ಭಾಳ ಗ್ರೇಟ್ ಅನಿಸ್ಬಿಡ್ತು ಕಣ. ಸರಿ ಅನಿಲ್ ಅವರೇ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ವಿಚಾರಿಸ್ತೀನಿ. ಅಲ್ಲಿ ನಾನು ಲಾಸ್ಟ್ ಟೈಮೇ ಒಂದು ಸರಿಯಾಗಿ ವಿಚಾರಿಸ್ಕೊಬೇಕು ಅಂದ್ಕೊಂಡಿದ್ದೆ, ಗಡಿಬಿಡಿಲಿದ್ದೆ, ಆಗಿಲ್ಲ. ಭಾಳ ಹೆಚ್ಕೊಂಡ್ಬಿಟ್ಟಿದ್ದಾರೆ. ಇದು ಒಂದು ಏರಿಯಾದಲ್ಲಿ ಮಾತ್ರ ಈ ಥರ, ಮತ್ತಾರು ಹೀಗೆ ಮಾಡಲ್ಲ. ನಾನು ಹೋಗ್ತೀನಿ ಅಲ್ಲಿ, ಹೇಳ್ತೀನಿ ಅದು ಯಾರ್ಯಾರು ಕೈ ಮಾಡಿದ್ದಾರೆ ಅದೊಂಚೂರು ನನಗೆ ಮುಖ ಪರಿಚಯ ಇದ್ದರೆ ಗುರ್ತು ಹಿಡಿದು ಹೇಳಿ ಒಂದು ವ್ಯವಸ್ಥೆ ಮಾಡ್ತೀನಿ. ನಾನು ಸುಮ್ಮನೆ ಇದೇ ಥರ ಮಾಡ್ತಾಯಿದ್ರೆ ಯಾರು ತಪ್ಪು ಇರಲಿ ಇಲ್ಲದೇ ಇರಲಿ ಆಕ್ಸಿಡೆಂಟ್ ಅಂತ ಆಯಿತು ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಇದರಲ್ಲಿ ಮಾಡ್ತಾರೆ ಇವರು. ಒಳ್ಳೆ ಕೆಲಸ. ನಾನು ಅವಾಗಿಂದ ಅವನಿಗೆ ಅದನ್ನೇ ಹೇಳ್ತಿದ್ದೀನಿ. ಇವು ನೋಡಿದ್ರೆ ಆಸ್ಪತ್ರೆಗೆ ಹೋಗಬೇಕು, ಆಸ್ಪತ್ರೆದು ಖರ್ಚಿನ ದುಡ್ಡು ಕೊಡಬೇಕು ಅಂಥೇಳೆಲ್ಲ ಹೇಳ್ತಾ ಇದ್ದಾನೆ. ಆ ಖರ್ಚಿನ ದುಡ್ಡು ಪೂರ್ತಿ ಆ ಜನಿನ ಹತ್ರನೇ ವಸೂಲು ಮಾಡ್ಬೇಕು. ಇವತ್ತು ಇವನ ಹತ್ರ 1 ಪೈಸೆ ಕೊಡೋಕ್ಕೆ ಬಿಡಬಾರ್ದು. ಅಷ್ಟು ಮಾಡಿ ಇನ್ನೊಂದು ಸತಿ ಈ ಥರ ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಾಗಬೇಕು. ಪಾಪಣ್ಣ, ನಾವು ಒಂಚೂರು ಹೋಗಲ್ಲಿ ಮಾತಾಡ್ಕೊಬತ್ತೀವತ್ತಾ? ಹ್ಞೂ ಸರಿ. ನಾನು ಮತ್ತು ಬರೋಲ್ಲ, ನಾನು ಇಲ್ಲೇ ಕೂತಿರ್ತೀನಿ ಇವನ ಜೊತೆ. ಒಂಚೂರು ಬೇಗ ಬಂದು ಇವನು ಒಂಚೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಒಂದು ಹೆಲ್ಪ್ ಮಾಡಿದ್ರೆ ಆತಿತ್ತಲ್ಲ ಸರ್. ಕಾರು ಡ್ರೈವಿಂಗ್ ಮಾಡೋಕ್ಕೆ ಇವನಿಗೆ ಆಗುತ್ತೋ ಆಗಲ್ಲ, ನಂಗೆ ಡ್ರೈವಿಂಗ್ ಬರಲ್ಲ. ಮಾಡೋಣ, ಆ ವ್ಯವಸ್ಥೆ ಮಾಡೋಣ, ನೀವು ತಲೆ ಕೆಡಿಸ್ಕೋಬೇಡಿ. ಹೌದಾ? ಈಗ ನಿಂಗೆ ಬರದೇ ಇದ್ರೆ ನನಗೇನು ಡ್ರೈವಿಂಗ್ ಬರಲ್ಲ ಅನ್ನೋದದೆಯಾ? ನಾನೇ ಕರ್ಕೊಂಡು ಹೋಗ್ತೀನಿ ಬೇಕಾರೆ, ನೀ ಅದಕ್ಕೇನು ತಲೆ ಕೆಡಿಸ್ಕೋಬೇಡ. ಬನ್ನಿ ಸರ್. ಏನು ಎಲ್ಲ ಸೈಲೆಂಟ್ ಆಗಿಬಿಟ್ರಿ? ಒಬ್ಬರು ಬಾಯಲ್ಲೂ ಮಾತೇ ಹೊರಡಲ್ಲ. ನಾ ಬಂದಾಗ ಅಷ್ಟೇ ಹಾರಾಡ್ತಿದ್ರಿ. ಈಗ ಹೇಳಿ, ಏನು ಮಾಡಬೇಕು ಈಗ ಹೇಳಿ.
ಯಾರದು ಹೊಡೆದವ್ರು ಯಾರೋ? ಬನ್ನಿ, ಈಗ ಮುಂದೆ ಬನ್ನಿ, ಹೊಡೀರಿ ನೋಡೋಣ. ನೋಡಿ ಸರ್, ಅಲ್ಲೊಬ್ರು ಯಾರೋ ಹೋಗ್ತಾ ಇದ್ದಾರೆ. ನಿಲ್ಲಕ್ಕೆ ಹೇಳಿ, ಅವರು ನಿಲ್ಲಕ್ಕೆ ಹೇಳಿ. ಯಾರೂ ಹೋಗೋದು ಬೇಡ ಇಲ್ಲಿಂದ. ಹೊಡೆದಿದ್ದು ಯಾರು ಅಂತ ನೀವೇ ಡಿಸೈಡ್ ಮಾಡಿ ಹೇಳಿದ್ರೆ ಆಯ್ತು. ಇಲ್ಲ ಅಂದರೆ ಎಲ್ಲರಿಗೂ ಪನಿಷ್ಮೆಂಟ್ ಸಿಗ್ತದೆ ಈಗ. ವಾಗೀಶ್ ಅವರೇ, ನಾನು ಮಾತಾಡ್ತೀನಿ, ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ. ಸರಿ ಸರ್. ಯಾರದು ಡ್ರೈವರ್ ಮೇಲೆ ಕೈ ಮಾಡಿದ್ದ್ಯಾರೋ? ಬನ್ನಿ, ಈಚೆ ಬನ್ನಿ. ಯಾರ್ಯಾರು ಕೈ ಮಾಡಿದ್ದೀರೋ ಅವ್ರು ಮಾತ್ರ ಬನ್ನಿ. ಯಾರು ಅಂತ ನೀವೇ ಹೇಳಿಲ್ಲ ಅಂದರೆ ಹೇಗೆ ಕಂಡುಹಿಡಿಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತು. ಆ ಕೆಲಸ ಮಾಡ್ತೀನಿ ನಾನು. ಅದ್ರ ಜೊತೆಗೆ ಇಲ್ಲಿ ಇರೋರು ಯಾರ್ಯಾರು ಇದ್ದೀರಿ ನಿಮಗೂ ಗೊತ್ತಿರುತ್ತೆ ಹೊಡೆದಿದ್ದು ಯಾರು ಅಂತ. ನೀವೇ ಅವ್ರನ್ನ ಮುಂದೆ ತಂದು ನಿಲ್ಲಿಸಿ, ಇಲ್ಲ ಅಂದರೆ ನೀವು ಪನಿಷ್ಮೆಂಟ್ ತೊಗೋಬೇಕಾಗತ್ತೆ. ಅದಕ್ಕೆ ರೆಡಿ ಇದ್ದೀರಿ ಅಂದರೆ ಏನೂ ಮಾಡಬೇಡಿ, ಸುಮ್ಮನಿರಿ. ನಮ್ಮನ್ನೆಲ್ಲ ಕೊಲೆ ಮಾಡಬೇಡಿ ನೀವು. ನೀವ್ಯಾರೋ ನೀವೇ ಮುಂದೆ ಬರೋಲ್ಲ ಅಂತ ಕಾಣುತ್ತೆ, ತೊಂದರೆ ಇಲ್ಲ, ನಾನು ಕಂಡುಹಿಡಿತೀನಿ ಅದನ್ನು. ಆದರೆ ನನ್ನ ಮಾತು ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆಕ್ಸಿಡೆಂಟ್ ಆದ ತಕ್ಷಣ ಡ್ರೈವರನ್ನು ಹಿಡ್ಕೊಂಡು ಹೊಡೆಯೋಕ್ಕೆ ಹೋದ್ರಲ್ಲ, ಅಲ್ಲಿ ಪೆಟ್ಟಾದವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಎಷ್ಟು ಜನ ಯೋಚನೆ ಮಾಡಿದ್ರಿ? ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ದೇ ಹೌದಾಗಿದ್ದರೆ ಯಾರಿಗೆ ಪೆಟ್ಟಾಗಿರುತ್ತೋ ಅವರನ್ನು ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಅದಾಗಲ್ಲ ನಿಮಗೆ. ಡ್ರೈವರಿಗೆ ಹೊಡೆಯೋಕ್ಕೆ ಹೋಗ್ಬಿಡ್ತೀರಿ ಅಲ್ವಾ? ಆಕ್ಸಿಡೆಂಟಿಂದ ಅಷ್ಟೊಂದು ಪೆಟ್ಟು ಆಗುತ್ತೋ ಇಲ್ವೋ, ಆದರೆ ನೀವು ಹೊಡೆದು ಮಾತ್ರ ತುಂಬ ದೊಡ್ಡ ಅನಾಹುತ ಮಾಡ್ತೀರಿ. ಇಷ್ಟಾಗಿದ್ದಕ್ಕಾಯ್ತು, ಅವ್ರ ಜೀವಕ್ಕೇನಾದ್ರು ಅಪಾಯ ಆಗಿದರೆ ಯಾರು ಹೊಣೆ? ಏನೂ ತಪ್ಪಿಲ್ಲದೆ ಅವ್ರು ಶಿಕ್ಷೆ ಅನುಭವಿಸ್ಬೇಕಾ? ಅದು ನಿಮ್ಮಂಥ ಅವಿವೇಕಿಗಳಿಂದ. ನೋಡಿ, ಈಗ ಒಬ್ಬರಾರು ಬಾಯಿ ಬಿಡ್ತಾರನೋ ಅಂತ. ನಾನು ಬಂದಾಗ ನೋಡಬೇಕಿತ್ತು ಇವ್ರ ಹಾರಾಟ. ಒಂದು ಸರಿ ಹೆದರ್ಸಿ ನಿಲ್ಲಿಸಿದ್ಕಾತು, ಇಲ್ದಿದ್ರು ಮತ್ತೂ ಹೊಡಿತಿದ್ರು ಗೊತ್ತಾ? ವಾಗೀಶ್ ಅವರೇ, ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ಳಿ. ನೋಡಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಅದು ಯಾರು ಅವ್ರಿಗೆ ಹೊಡೆದಿದ್ದೀರೋ ಅವರೇನೆ ಆ ಹುಡುಗಿನ ಆಸ್ಪತ್ರೆಗೆ ಸೇರಿಸಿದಾರಲ್ಲ, ಆ ಆಸ್ಪತ್ರೆ ಬಿಲ್ ಪೇ ಮಾಡಬೇಕು. ಅಕಸ್ಮಾತ್ ಇವರಿಗೇನಾದರೂ ಪೆಟ್ಟು ಜಾಸ್ತಿ ಆಗಿದ್ದಿದ್ರೆ, ಟ್ರೀಟ್ಮೆಂಟಿನ ಅವಶ್ಯಕತೆ ಇದ್ದರೆ ಅದರ ಬಿಲ್ಲನ್ನೂ ಪೇ ಮಾಡಬೇಕು. ಜೊತೆಗೆ ಅವ್ರ ಕಾರ್ ಏನು ಡ್ಯಾಮೇಜ್ ಆಗಿದೆ ಅದನ್ನು ರಿಪೇರಿ ಮಾಡಿಸ್ಕೊಡ್ಬೇಕು. ಯಾರ್ಯಾರು ಹೊಡೆದಿದ್ದೀರೋ ಅವ್ರು ಮಾತ್ರ. ಬೇರೆ ಯಾರಿಗಾರು ಇಷ್ಟ ಇದೆ ಇಲ್ಲಿದ್ದವರಲ್ಲಿ ನಾವು ಪೇ ಮಾಡ್ತೀವಿ ಅಂತ ಮುಂದೆ ಬಂದು ಪೇ ಮಾಡೋದಾದರೆ ನೋ ಪ್ರಾಬ್ಲಮ್, ಮಾಡಬಹುದು ನೀವು. ಇಲ್ಲ, ನಿಮಗೇನು ಲಾಸ್ ಆಗಬಾರ್ದು ಅನ್ನೋ ಹಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಯಾರ್ಯಾರು ಹೊಡೆದಿದ್ದು ಅಂತ, ಅವ್ರ ಕೈಲಿ ಪೇ ಮಾಡಿಸಿ. ಇಲ್ಲ ಅಂದರೆ ಎಲ್ಲರ ಹತ್ರನೂ ಹೇಗೆ ಪೇ ಮಾಡಿಸ್ಬೇಕು ಅಂತ ನಂಗೆ ಗೊತ್ತು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನಿಲ. ಕೈ ಹೇಳೋ ಹಾಗೆ ಹೋಗೋಕ್ಕೆ ಆ ಥರ ನಾನು ಹಿಡ್ಕೊಂಡಾಗೂ ಮತ್ತೆ ಬಂದು ಇದು ಮಾಡ್ತಿದ್ದು. ಸೊಕ್ಕು ಇದರಲ್ಲಿ ಮುರಿಬೇಕು. ಇವು ಮಾಡಿದ ಮೋಸ 4 ಸಮ ನುರಿಬೇಕಿತ್ತು, ನುರಿದು ಆಮೇಲೆ ಬಿಲ್ ಕಟ್ಟಿ ಅನ್ಬೇಕಿತ್ತು.